ಕನಸಲಿ ತುಂಬ ಕೆಟ್ಟಿರುವೆನು ನಿನ್ನನ್ನು ಕೇಳದೆ ರೆಕ್ಕೆಯ ನೀನೆ ಕಟ್ಟಿರಲು ಈ ಹೃದಯವು ಹಾರಿದೆ ನನ್ನ ಕೌತುಕ ಒಂದೊಂದೇ ಹೇಳಬೇಕು ಆಲಿಸುವಾಗ ನೋಡು ನನ್ನ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಬಾಸ್ಕು ಪ್ರೇಮ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದಾನೆ ಅಂತ ಅನ್ಕೋಬೇಡಿ. ಇವತ್ತು ನಾವು ಎಲ್ಲ ಹೊರಗಡೆ ಮೋಟೋ ರೈಡ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಲ್ಲ. ಇವಾಗ ಎಲ್ಲರೂ ಇವ್ರು ವೆಯ್ಟ್ ಮಾಡ್ತಿದ್ರು. ಇಷ್ಟೊತ್ತಿಗೆ ನಾವು ಬಂದು ಇವಾಗ ಇನ್ನೊಬ್ಬರು ನಾವು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ಎಲ್ಲರೂ ಸೆಲ್ಫ್ ಪೆಟ್ರೋಲ್ ಬಂಕಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಒಬ್ಬೊಬ್ಬರ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ನಮ್ಮ ಪಯಣನ ಸ್ಟಾರ್ಟ್ ಮಾಡಬೇಕು. ಇವಾಗ ಕರೆಕ್ಟಾಗಿ 2:15 ಇವಾಗ ಹೊರಟ್ರೆ ಇವಾಗ ಕರೆಕ್ಟಾಗಿ ನಾವು ರೀಚ್ ಆಗೋದು ಅಮ್ಮಮ್ಮ ಅಂದರೆ ಒಂದು 8 ಗಂಟೆ 9 ಗಂಟೆ ಆಗ್ಬೋದು. ನಾವು ಎಲ್ಲರೂ ಇವಾಗ ಸಕಲೇಶಪುರದಿಂದ ಇವಾಗ ಮೂಡಿಗೆರೆ ರೂಟ್ ಹತ್ರ ಹೋಗ್ಬೇಕಾರೆ ಒಂದು ಶಾಪಲ್ಲಿ ಇವಾಗ ಎಲ್ಲರೂ ರೈಡ್ ಮಾಡಿ ಸಾಕಾಗಿ ಅಂದ್ಬಿಟ್ಟು ಕಾಫಿ ಕುಡಿತಾ ಕೂತಿದ್ದೀವಿ. ಇವಾಗ ಇಲ್ಲಿಂದ ಕಾಫಿ ಕುಡ್ಕೊಂಡು ಇನ್ನು ನೆಕ್ಸ್ಟ್ ಕೊಟ್ಟಿಗೆಹಾರಕ್ಕೆ ಹೋಗ್ಬೇಕು. ಕೊಟ್ಟಿಗೆಹಾರದಲ್ಲಿ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ಬಂಡಾಜೆಗೆ ಹೋಗ್ಬೇಕು ಬೇಗ. ಫೈನಲಿ ಎಲ್ಲರೂ ಈಗ ಕೊಟ್ಟಿಗೆಹಾರದಲ್ಲಿ ಬಂದು ನಾಷ್ಟ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾಷ್ಟ ಮಾಡ್ಕೊಂಡು ನಾವು ಇವಾಗ ಬಂಡಾಜೆಗೆ ಇಲ್ಲಿಂದ 20 ಕಿಲೋಮೀಟರ್ ಐತೆ. ಬೇಗ ನಾವು ಎಂಟ್ರಿ ಆಗಿ ಟ್ರಕ್ಕಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಬಾನಾಡಿ ಮೇಲೆ ಹಾರಾಡಿ ತೇಳಾಡಿ ಓಲಾಡಿ ನಾಲಿವಂತೆ ನಾವು ಆಡೋಣ ಇನ್ನೇಕೆ ಬಾಜಿಂತೆ. ಜೀವ ಹೂವಾಗಿದೆ ಭಾವಜೇನಾಗಿದೆ ಬಾಳು ಹಾಡಾಗಿದೆ ನಿನ್ನ ಸೇರಿ ನಾನು. ಜಾಲಿ ಅಂತ ಬರ್ತಾರೆ ಅಭಿಷೇಕ್, ಸಂಜಾಗ ಅಭಿಷೇಕ್ ನುಗ್ಸಕ್ ಹೋಗ್ಬೇಡ, ಅಣ್ಣನ ಸೈಡ್ ಬಿಡ್ತಾನೆ ನೋಡು. ಅಣ್ಣ ಜಿಗಿ ಮಗ ಬೇಗ ಎಲ್ಲ ಐಟ್ಲು ಹೆಂಗ್ ಬರ್ತಾವ ನೋಡಿ ಅಲ್ಲಿ. ಆದ್ರೂ ಬೈಕಲ್ಲಿ ರೈಡ್ ಮಾಡೋದೇ ಒಂಥರ ಖುಷಿ. ಆದರೆ ಖುಷಿ ಮಾಡ್ಬೇಕಾದ್ರೆ ಗೊತ್ತಾಯ್ತೆ ಎಲ್ಲರಿಗೂ ಏನು ಅಂತ. ಅಂದರೆ ರೈಡ್ ಮಾಡ್ತಾ ಅಭ್ಯಾಸ ಆಗೋದ್ರೆ ಅಷ್ಟು ನಮಗೆ ಕುತ್ಕೊಂಡು ಇದು ಮಾಡೋಕೆ ಅಷ್ಟು ನೋವಾಗಲ್ಲ. ಆದರೆ ಒಂದೊಂದು ಟೈಮ್ ಅಪ್ರೂಪಕ್ಕೆ ಲಾಂಗ್ ರೂಟ್ ಹೊಡೆದಾಗ ಗಾಡಿ ಮೇಲೆ ಕುತ್ಕೊಂಡು ಗಾಡಿ ಓಡಿಸೋದೇ ಕಷ್ಟ. ಇವಾಗ ಇದೆಲ್ಲ ರೋಡ್ ಚೆನ್ನಾಗೈತೆ, ಇನ್ನು ಮುಂದೆ ರೋಡ್ ಇರೋದು ಹಬ್ಬ ಫುಲ್ ಆಫ್ ರೋಡು, ಚಿತಾಲ್ ಪತಾಲ್ ರೋಡ್ಗಳು. ನಡಿ ಇಲ್ಲೆಲ್ಲ ಕಣ ಎಲ್ಲ ಪಾಪ ನಿಂತವ್ರ ಕಣ. ಇಲ್ಲಿ ಜೀಪಲ್ಲಿ ಬಂಡಾಜೆಗೆ ಹೋಗಕ್ಕೆ ಇವರೆಲ್ಲ. ಇವಾಗ ಆಲ್ಮೋಸ್ಟ್ ನಾವು ಬಂಡಾಜೆ ಹತ್ರ ಹೋಗ್ಬಿಟ್ಟಿದೀವಿ. ಇನ್ನು ಮಿಕ್ತವ್ರಲ್ಲ ಹಿಂದೆ ಬರ್ತವ್ರೆ. ಆದರೂ ನನ್ನ ವಾಯ್ಸು ನಿಮಗೆ ಯಾವ ಥರ ಕೇಳಿಸ್ತೈತೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ಹೊಡೆ ನನ್ನ ಮಗ ಅವನು ಹಂಗೋಯ್ತಾನೆ. ಲೌಡಕ್ಕೆ ಬರ್ ಅಯ್ಯೋ ಇನ್ನೊಂದು ಸ್ವಲ್ಪ ಏನೋ ಚೇತು ಗಾಡಿಗೆ ಹೋಗಿ ಗುದ್ದಿರೋ ನಿನ್ನ ಗಾಡಿಗೆ ಅಂತ ಅಲ್ಲ. ಇರೋದೇ ಇಷ್ಟು ರೋಡು ಏನು ಅದು ಕ್ರಾಸಿಂಗ್ ಹತ್ರ ನುಗ್ಸಕ್ ಹೋಯ್ತಾನೆ ಬೊಲೋರದವನು. ಅಮ್ಮಂಗ್ ಬಡ್ಡೆ ಇನ್ನೇನು ಮಾಡವ, ಸುಮ್ಮನೆ ಇರ್ಬೇಕಷ್ಟೇ. ಆದ್ರೂ ಟ್ರಾವೆಲಿಂಗ್ ಇಸ್ ಟ್ರಾವೆಲಿಂಗ್. ಐ ಲವ್ ಟ್ರಾವೆಲಿಂಗ್. ಎಲ್ಲಿ ಬರ್ತಾನೆ ಇಲ್ಲ, ಕಾಣಿಸ್ತಾನೆ ಇಲ್ಲ. ಅಯ್ಯೋ ಇದು ನೋಡಿ
ನಿಮಿಷ ಬೇಡಮ್ಮ ಬೇಡ. ಯಾ ಏನು ವೆದರು, ಈ ವೆದರ್ ಹಿಂಗೆ ಇದ್ಬಿಟ್ರೆ ಅಲ್ಲಿ ಹೋದಾಗ ವ್ಯೂ ಕಾಣಿಸ್ಬಿಟ್ರೆ ನಮ್ಗೆ ಅದೇ ಖುಷಿ. ನಾನು ಸೆಕೆಂಡ್ ಟೈಮ್ ಬಂದಿದ್ದಕ್ಕೂ ಸಾರ್ಥಕ. ಹೆಂಗೈತೆ, ಎಷ್ಟೈತೆ ಅಣ್ಣ ಫೋಟೋ ಶೂಟ್ ಮಾಡಿಸ್ತಾರ ಜಿಗಿ ಜಾಗ ಅನ್ಕೊಂಡು ಆಗಿ ಈ ಎಸ್ಟೇಟ್ ಒಳಕ್ ಮೇಲೆ ಹೋಗಕ್ಕೆ ಆಗಲ್ಲ, ಅವರೆಲ್ಲ ಬೈತಾರೆ. ಬರ್ಬೇಕು, ಹಿಂಗೆ ಬರೋದು. ಯಾಕಪ್ಪ ಅಭಿಷೇಕ್ ಹಿಂಗೆ ಸೈಡ್ಗೆ ಹೋಗ್ತಿದ್ಯಾ? ಗೊತ್ತಿದೆಲ್ಲ ಹೋಗು. ಓ ಲಾಂಗ್ ಟರ್ನ್. ಯಾ ನಡಿ ಇವಾಗ ಸಿಕ್ತು ಕಣ. ಆಫ್ ರೋಡ್ಗೆ ಇನ್ನೊಂದು ಸ್ವಲ್ಪ ಇದೆ. ಆಫ್ ರೋಡ್ಗೆ ಜಿಗಿಮಗ ಆಫ್ ರೋಡು, ಅಲ್ಲಿ ಒಳಗೆ ಕಟ್ ಮಾಡ್ಕೋಬೇಕಲ್ಲಿ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದು ಬಂಡಜ ಪಾರ್ಕಿಂಗು. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಇದು ರಾಣಿಜರು ವ್ಯೂ ಪಾಯಿಂಟ್ ಹತ್ತಕ್ಕೆ 10 ಗಂಟೆನೇ ಹೋಯ್ತದೆ ಗಾಡಿ. ಆದರೆ ಇದು ಗಾಡಿ ಹತ್ತಿಸ್ಕೋಬೇಕು, ಎಲ್ಲ ಹರಸಾಹಸ ಪಡ್ಬೇಕು ಅಷ್ಟೇ, ಹತ್ತಿಸ್ಕೋಬೇಕೆಲ್ಲ. ಜಿಗಿಮಗ ಎಲ್ಲ ಜಾಲಿ ಜಾಲಿ. ಏನ್ ಸ್ಪೀಡ್ಗಳು. ಅಯ್ಯೋ ಇಷ್ಟೊಂದು ಹರಸಾಹಸ. ಅಭಿಷೇಕ್, ನೀನು ಎಂಟರ್ನೇ ತಂದಿದ್ರೆ ತಳ್ಬೇಕಾಯ್ತು, ಅದು ವೆಯ್ಟ್ಗೆ ಮುಂದಕ್ಕೆ ಬಂದ್ಬಿಡ್ತಿತ್ತು. ಆದರೆ ಅದು ವೆಯ್ಟ್ಗೆ ಮುಂದೆ ಬಂದ್ಬಿಡ್ತಿತ್ತು ಕಣ್ರ. ಇಲ್ಲಿಂದ ರಾಣಿಜರಿಗೆ ವ್ಯೂ ಪಾಯಿಂಟ್ಗೆ 1 ಕಿಲೋಮೀಟ್ರ್ ಇದೆ, ಎಲ್ಲ ನಡ್ಕೋಬೇಕು. ಹೆಂಗೈತೆ ನೋಡಿ ಇದು. ಇವೆಲ್ಲ ಕಚಪಚ್ಚಿ ಮಳೆ ಬಂದು ಎಲ್ಲ ಹಿಂಗೆ ಹಾಕ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಚೆನ್ನಾಗೇ ಇರ್ತಿತ್ತು. ಇಲ್ಲಿಂದ ರಾಣಿಜರು ವ್ಯೂ ಪಾಯಿಂಟ್ 1 ಕಿಲೋಮೀಟ್ರ್ ಐತಿ. ನಡಿ ಪಾಪ ಐಕ್ಳುಗಳು ಇನ್ನೂ ಹಿಂದೆ ಬರ್ತಾವ್ರೆ. ಬರಲಿ ಹತ್ಕೊಂಡು ಹೋಗೋಣ ಎಲ್ಲ. ಎಂಟ್ರೆನ್ಸ್ ಬಂಡೇಜ ಫಾಲ್ಸ್. ಇದು ಮೇಲ್ಗಡೆಗೆ ಹೋದರೆ ರಾಣಿಜರು ವ್ಯೂ ಪಾಯಿಂಟು, ಇಲ್ಲಿ ಬಂಡೇಜ ಫಾಲ್ಸ್ದು ಎಂಟ್ರೆನ್ಸು. ಇವಾಗ ಫೈನಲಿ ನಾವೆಲ್ಲರೂ ಚೆಕ್ ಪೋಸ್ಟ್ ಹತ್ರ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಮ್ಮದು ಬುಕ್ಕಿಂಗ್ ಆಗಿರೋದನ್ನ ತೋರಿಸಿ ಇವಾಗ ಒಳಕ್ಕೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಇವಾಗ ಬಂಡೇಜ ಟ್ರೆಕ್ಕಿಂಗ್ ಸ್ಟಾರ್ಟ್. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ನಾನು ಕರೆಕ್ಟಾಗಿ ಮೈಕ್ನ ಚೆಕ್ಕೇ ಮಾಡಿಲ್ಲ ಮರೆಯ. ಯಾಕೆ ಅಂದರೆ ಮೈಕು ಮ್ಯೂಟೇ ಆಗೋಗೈತೆ. ನಾನು ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ಒಂದು 2 ನಿಮಿಷ ಗಂಟೆ ಹಂಗೆ ಮುಂದಕ್ಕೆಲ್ಲ ಮಾತಾಡ್ಕೊ ಹೋಗಿದ್ದೀನಿ. ಆಮೇಲೆ ನಾನು ಆಫ್ ಮಾಡಿಬಿಟ್ಟು ಒಂದ್ಸಲ ಚೆಕ್ ಮಾಡೋಣ ಅಂದ್ಬಿಟ್ಟು ಮೊಬೈಲಲ್ಲಿ ಚೆಕ್ ಮಾಡಿ ನೋಡಿದ್ರೆ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಮಾತಾಡ್ಕೊ ಬಂದಿದ್ದು ವಾಯ್ಸೇ ಇಲ್ಲ, ಬರೀ ವಿಡಿಯೋ ಮಾತ್ರ ಐತೆ. ಏನೋ ಒಂದು ಟ್ರೈ ಮಾಡಿದ್ರು ಬರಲಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಮಾತ್ರ ವಾಯ್ಸ್ನ ನಾನೇ ಮನೇಲಿ ಬಂದು ಕೊಡಂಗಾಯ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಒಂದೊಂದು ಹೋಗಿದ್ದ ಕಡೆ ಎಲ್ಲ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಲೇಬೇಕು. ಮಾಡಾದ್ಮೇಲೆ ಬಂದು ಈ ಥರ ರೆಕಾರ್ಡ್ ಮಾಡ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳೋದು ಅಷ್ಟೆ. ಇವಾಗ ಎಲ್ಲರೂ ಬಂಡೇಜ ಟ್ರೆಕ್ಕಿಂಗ್ನ ಇವಾಗ ಜೋಶಲ್ಲಿ ಮಾಡ್ತಾವ್ರೆ. ಎಲ್ಲರೂ ಇವಾಗ ಗ್ರೂಪಲ್ಲಿ ಹೋಯ್ತಾ ಇದ್ದೀವಿ. ಮುಂದೆ ಹೋಯ್ತಾ ಎಲ್ಲರೂ ಹಂಗಂಗೆ ಡಿವೈಡ್ ಆಗೋಯ್ತಾರೆ. ಒಬ್ಬೊಬ್ಬ ಇಬ್ಬಿಬ್ರು ಹಂಗಾಗೋಯ್ತಾರೆ. ಏನು ಮಾಡೋಕ್ಕಾಗಲ್ಲ.
ಟ್ರೆಕ್ಕಿಂಗ್ ಅಂದರೆ ಹಂಗೆ ಏನು ಮಾಡೋಕ್ಕಾಗಲ್ಲ. ಫೈನಲಿ ನಾವು ಬಂಡಜೆ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬಂದು. ಈ ಥಿಕ್ ಫಾರೆಸ್ಟ್ ಒಳಗಿಂದ ಇದೆ ಮೊದಲನೇ ಎಂಟ್ರೆನ್ಸ್. ಇಲ್ಲಿಂದ ನಮಗೆ ಒಂದು 3-4 ಕಿಲೋಮೀಟ್ರ್ ಪೂರ್ತಿ ಸ್ಟೀಪೇ ಇರ್ತದೆ. ಇದಾದ್ಮೇಲೆ ನಮಗೆ ಒಂದು ಸ್ವಲ್ಪ ಫ್ಲ್ಯಾಟ್ ಸಿಗೋದು. ಅಲ್ಲಿವರೆಗೂ ನಮಗೆ ಒಂದು ಸ್ವಲ್ಪ ಇದೊಂದು ಸ್ಟೀಪ್ ಹತ್ತಕ್ಕೆ ಮಾತ್ರ ಕಷ್ಟ. ಅದಾದ್ಮೇಲೆ ಒಂದು ಸ್ವಲ್ಪ ಆರಾಮಾಗಿರುತ್ತೆ. ಆಮೇಲೆ ಇಳಿಬೇಕು ಅಲ್ಲಿ ಬಂಡಜೆ ಹತ್ರ, ಅದೊಂದು ಸ್ವಲ್ಪ ಅಷ್ಟೇ. ನಾನು ಇಲ್ಲಿವರೆಗೂ ಮಾಡಿದ ವಿಡಿಯೋ ರೆಕಾರ್ಡ್ ಆಗೈತೆ, ಆಡಿಯೋನೇ ರೆಕಾರ್ಡ್ ಆಗಿಲ್ಲ. ಆಡಿಯೋ ಮ್ಯೂಟ್ ಹೋಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ಏನಾದರೂ ಮಾಡಿ ಬರ್ಸೋದ್ರಾಯ್ತು, ಇಲ್ಲ ವಾಯ್ಸ್ ಡಬ್ಬಿಂಗ್ ಮಾಡಿದ್ರೆ ಆಯಿತು. ಅದಕ್ಕೆ ಆಗ್ತಾನೆ ಕೆಡ್ಸ್ಕೊಳ್ಳೋದು. ಆದ್ರೂ ಟ್ರಕ್ಕಿಂಗ್ ಮಾಡೋ ಮಜನೇ ಬೇರೆ. ಎಲ್ಲರೂ ಹಾಲಿಡೇ ಇದ್ದಾಗ ಆದಷ್ಟು ಈ ಥರ ಟ್ರಾವೆಲಿಂಗ್ ಮಾಡಿ ಟ್ರೆಕ್ಕಿಂಗ್ ಮಾಡಿ ಎಲ್ಲಿ ಚೆನ್ನಾಗಿರ್ತದೆ. ಆದರೆ ಸುಮ್ಮನೆ ಪಬ್ಬು ರೆಸಾರ್ಟ್ ಅಂತ ಮಾಡ್ಕೊಂಡು ಹೋದರೆ ದುಡ್ಡು ವೇಸ್ಟ್ ಅಷ್ಟೇ ಹೊರ್ತು ಇನ್ನೇನೂ ಇಲ್ಲ. ಅದಕ್ಕೆ ಇಂಥ ಜಾಗಗಳನ್ನ ಬಂದು ನೋಡಿ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಲೈಫು. ಟ್ರೆಕ್ಕಿಂಗು ಹಿಂಗಿಂದ ಬಂದು ಹಿಂಗತ್ಕೊ ಹೋಯ್ತಾ ಇರೋದು. ಇದು ಒಂದು ಸ್ವಲ್ಪ ಅಪ್ಪು ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಡೌನ್ ಇದೆ. ಅಂದರೆ ಆದಷ್ಟು ಸಮತಟ್ಟಾಗೆ ಇದೆ. ಇಲ್ಲ ಸ್ವಲ್ಪ ಮುಂದೆ ಇದೊಂದು ಹತ್ಬಿಟ್ರೆ ಮುಂದೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಚಿಕ್ಕ ಫಾರೆಸ್ಟ್ ಮುಗಿದಿಟ್ಟನೆ ಈ ಥರ ಸ್ವಲ್ಪ ಸಮತಟ್ಟವಾಗಿರೋ ಟ್ರೆಕ್ಕಿಂಗ್ ಸಿಗುತ್ತೆ. ಬರ್ಬೇಕಾದ್ರೆ ಬಂಡಜೆ ಹತ್ಬೇಕಾರೆ ಫಾಲ್ಸ್ನ ಸ್ವಲ್ಪ ಇದಾಯ್ತದೆ ಅಷ್ಟೇ ಹೊರತು ಏನೂ ಇಲ್ಲ. ನಾವು ಫಸ್ಟ್ ಟೈಮ್ ಬಂದಾಗ ಈ ಥರ ವ್ಯೂವೇ ಕಾಣಿಸ್ಲಿಲ್ಲ, ಆದರೆ ಇವಾಗ ಅದ್ಭುತ ಕಾಣಿಸ್ತಾ ಇದೆ. ಏನು ಯಪ್ಪ ಹಿಂಕಿ. ನೀವೇನಾದರೂ ಈ ಬಂಡಾಜೆ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಇದರ ಬುಕ್ಕಿಂಗು ಕರ್ನಾಟಕ ಎಕೋ ಟೂರಿಸಮ್ ಅದರಲ್ಲಿತ್ತು. ಅದರಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕಾಯ್ತು. ದಿನಕ್ಕೆ 300 ಜನಕ್ಕೆ ಅಲೋ ಮಾಡ್ತಿದ್ರು. ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಈಗ ಕರ್ನಾಟಕ ಪೂರ್ತಿ ಆಲ್ ಓವರ್ ಯಾವುದೇ ಟ್ರೆಕ್ಕಿಂಗ್ ಮಾಡಬೇಕು ಅಂದ್ರೂ ಒಂದೇ ವೆಬ್ಸೈಟಲ್ಲಿ ಬುಕ್ ಮಾಡಬೇಕು. ಅದು aranyavihara.in. ಅದರಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು, ಅಮೌಂಟೆಲ್ಲ ಪೇ ಮಾಡಿ. ಆದರೆ 10 ಗಂಟೆ ಒಳಗೆ ಬರಬೇಕು ಇಲ್ಲಿ, ಅದೊಂದಷ್ಟೇ. ಅಂದರೆ ಹಿಂದಿನ ದಿನ ಬಂದು ಇಲ್ಲೆಲ್ಲಾದರೂ ಆಲ್ಟಾಗಿ ಅದನ್ನಾಳೆ ಟ್ರೆಕ್ಕಿಂಗ್ ಮಾಡಿದ್ರೆ ಬೆಸ್ಟು. ಅಯ್ಯಪ್ಪ, ಆದರೆ ನಾನು ಫಸ್ಟ್ ಟೈಮ್ ಬಂದಿದ್ದಕ್ಕೆ ಇವಾಗ ಬಂದಿದ್ದಕ್ಕೂ ತುಂಬ ವ್ಯತ್ಯಾಸ ಐತೆ. ಅಯ್ಯಪ್ಪ, ಇವಾಗ ನೀವು ನೋಡ್ತಾ ಇರೋದು ನಾನು ಬಂಡಜೆಗೆ ಹೋಗ್ಬೇಕಂತ ಫಸ್ಟ್ ಟೈಮ್ ಬಂದಾಗ ನಮ್ಮ ಫ್ರೆಂಡ್ಸ್ ಜೊತೆ, ಅದು ನಾವು ಬೈಕಲ್ಲೇ ಬಂದಿದ್ದು. ಆ ಟೈಮಲ್ಲಿ ಫುಲ್ಲು ಹೆವಿ ರೈನು, ಏನು ಬೀಸ್ತಾ ಇರೋದು ಗಾಳಿ, ನಿಂತ್ಕೊಳ್ಳೋಕ್ಕೆ ಐತರ್ಲೆ ನಮ್ಮನ್ನ ಎಸಿತಾ ಇತ್ತು. ಹಾಗೆ ನಮಗೆ ವ್ಯೂವೇ ಕಾಣಿಸ್ತಾ ಇರಲಿಲ್ಲ, ಫುಲ್ಲು ಫಾಗೆ ಕವರ್ ಆಗಿತ್ತು. ನಡ್ಕ ಹೋಯ್ತಾ ಇದ್ರೆ ಕಾಲು ಜಾರ್ತಾ ಇತ್ತು. ಆದ್ರೂ ಬೇಗನೆ ಹೋಗಿದ್ದ ನಾವು ಆ ಬಂಡಜೆ ಪಾಯಿಂಟ್ ಹತ್ರಕ್ಕೆ. ಅಲ್ಲಿ ಕಾಣಿಸ್ತಾ ಇರೋದೇ ರಾಣಿಜರಿ ವ್ಯೂ ಪಾಯಿಂಟ್. ಅಲ್ಲಿಗೆ ಹೋಗ್ಬೇಕು ಅಂದರೆ ಫಸ್ಟು ಈ ಟ್ರೆಕ್ಕಿಂಗ್ನ ಮುಗಿಸ್ಕೊಬಂದು ಆಮೇಲೆ ಲಾಸ್ಟ್ ಹೋಗ್ಬೇಕು. ಫಸ್ಟ್ ಹೋಗೋಕ್ಕಾಗಲ್ಲ, ಹೋಗ್ಬೋದಿತ್ತು, ಆದರೆ ನಾವು ಬುಕ್ಕಿಂಗ್ ಮಾಡಿರೋದನ್ನ ತೋರಿಸ್ಬಿಟ್ಟು ಅದಕ್ಕೆ ಅವರು ತೋರಿಸಾದ್ಮೇಲೆ ಒಳಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಬಂದರೆ
ಒಳಗೆ ಬಿಡಲ್ಲ ಅಂತಂದರು. ಅದಕ್ಕೋಸ್ಕರ ನಾವು ಮೊದಲು ಬಂಡಾಜೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಆಮೇಲೆ ರಾಣಿಜರಿ ವ್ಯೂ ಪಾಯಿಂಟ್ ಹೋಗ್ತೀವಿ. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಆಡದಿರೋ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಫಾರೆಸ್ಟ್ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ. ನಾನಿನ್ನಯ ಮಡಿಲಲ್ಲಿರೋ ಗಂಡ ಬಂಡಾಜ ಫಾಲ್ಸ್ನ ಬರೀ ಇವಾಗ ಬೆಟ್ಟ ಹತ್ಕೊ ಬಂದು ಇವಾಗ ಬಂಡಾಜ ಫಾಲ್ಸ್ನ ಇಳ್ಕೊಂಡು ಹೋಗ್ಬೇಕು. ಇವಾಗ ಕಗಡೆ ವೆದರ್ ಹಿಂಗೆ ಇದ್ರೆ ಚಿಲ್ಲಾಗಿದೆ. ಬಿಸಿಲು ಬತ್ತೋ ಹಾಳಾಯಿತು ಅಂತಲೇ ಅರ್ಥ. ಇಷ್ಟೇ ಕೂಲಾಗಿ ಇಷ್ಟಾಗಿದ್ರೆ ಟ್ರೆಕ್ಕಿಂಗ್ ಮಾಡೋಕ್ಕೂ ವ್ಯೂ ಕಾಣಿಸೋದಕ್ಕೂ ಅದ್ದೂರ ಕಾಣಿಸ್ತದೆ. ಇಲ್ಲಿ ಅವನಿಗೆ ಮಾತ್ರ ವಿಡಿಯೋ ಮಾಡ್ಕೊತಾನೆ, ಬೇರೆಯವ್ರಿಗೆ ಮಾಡಲ್ಲ. ಇದಂತೂ ಬೆಂಕಿ ವ್ಯೂ. ಇಲ್ಲಿ ಎಷ್ಟು ಕ್ಲೀನಾಗೈತೆ. ವ್ಯೂ ಅಂತೂ ಅದ್ದೂರ ಕಾಣಿಸ್ತೈತೆ. ಇಂಥ ಟೈಮಲ್ಲಿ ಬಂದರೆ ಬೆಸ್ಟ್ ಟೈಮು ವಿಸಿಟಿಂಗ್ ಮಾಡೋಕ್ಕೆ. ಬಂಡಾಜೆ ಫಾಲ್ಸ್ನ ಟ್ರೆಕ್ ಮಾಡಿ ನೋಡ್ಕೊಂಡು ಹೋಗೋಕ್ಕೆ ಬೆಸ್ಟ್ ಟೈಮು ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರ್ ಒಳಗೆ ನೋಡ್ಬೇಕಷ್ಟೇ ಹೊರ್ತು ಅದಾದ್ಮೇಲಂತೂ ಹೋದರೆ ಗ್ರೀನರಿನೂ ಹೋಗ್ಬಿಟ್ಟಿರುತ್ತೆ. ಅದಾದಮೇಲೆ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಆನ್ಲೈನ್ ಬುಕ್ಕಿಂಗ್ ಅಂತೂ ಆ ಟೈಮಲ್ಲಿ ಇರ್ತದೆ ಇರೋಲ್ಲೋ ಗೊತ್ತಿಲ್ಲ. ಅದಕ್ಕೆ ಇಂಥ ಟೈಮಲ್ಲಿ ಈ ಟೈಮಲ್ಲಿ ಹೋಗ್ಬಿಟ್ರೆ ನಾವು ಚೆನ್ನಾಗಿರ್ತದೆ. ಇಲ್ಲಿ ಯಾವಾಗಿಂದ ಬಿಸಿಲು ಬರ್ತೈತೆ ಹೋಯ್ತೈತೆ ಒಂದೇ ಸಲ ಸುಮ್ಮನೆ ಮೋಡ ಮುಚ್ಕೊಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಏನು ಅನ್ಸಲ್ಲ. ಇವಾಗ ಬಟ್ಟೆ ಇಳಿತಾ ಇದ್ದೀವಿ. ಇವಾಗ ಎಲ್ಲರಿಗೂ ಕಾಲು ನೋವೇನಷ್ಟು ಬರಲ್ಲ. ಹತ್ತು ಬೇಕಾದ್ರೆ ಇರೋದು ಎಲ್ಲರಿಗೂ. ನಾವು ಹಂಗೆ ಎಳಿತದೆ, ಹತ್ತ ಕಷ್ಟ. ಅದು ಎಲ್ಲಿಂದ್ರೆ ಫಾಲ್ಸಿಂದ ಹತ್ತೋದು. ಫಾಲ್ಸ್ ಹತ್ರ ಬರೀ ಫುಲ್ ಕಲ್ಗಳೇ ಇರೋದು. ಅದಕ್ಕೋಸ್ಕರ ಅಷ್ಟೇ. ಐತೆ ಇನ್ನೊಂದು ಬೆಟ್ಟ ದಾಟಿಸಿದ್ರೆ ಮುಗೀತು. ಅಯ್ಯಪ್ಪ ಹೋಗ್ಬೇಕು ನಡಿ. ಅಲ್ಲಿ ಹೋಯ್ತಾರ ನೋಡಲ್ಲಿ, ಅಲ್ಲಿ ಮುಂದೆ ಹೋಯ್ತಾರಲ್ಲ ನೋಡು. ಅಲ್ಲಿ ಹೋಗಿ ಇಳಿಬೇಕಲ್ಲಿ ನಡಿ. ಅಲ್ಲೊಂದು ಬಂಡೆಕಲ್ ಐತೆ, ಬಂಡೆಕಲ್ ಹತ್ಬೇಕಲ್ಲಿ. ಏನು ಇವು ಇದರಿಂದ ಇನ್ನು ಫುಲ್ಲು ಡೌನು. ಯಪ್ಪ ನಮ್ಮ ಹರೀಶ ಹೋಯ್ತು ಕಗಡೆಗ ಇಳ್ಕೊಂಡು. ಹರೀಶ್ ಇಲ್ಲಿ ಹೋಯ್ತಾನಲ್ಲ ಇವನು ಮುಂದೆ. ಇವನ್ನೇ ಹತ್ತಿಸ್ಬೇಕು ಇನ್ನೊಂದ್ಸಲ. ಆದ್ರೂ ನನ್ನ ಸೂರು ಜಾರ್ತೈತೆ. ಜಾರ್ಗಿರ್ ಬೀಳ್ತಾವ ಹಿಂದೆ. ಇಲ್ಲಿ ನೋಡ್ತಿ ಅಯ್ಯಪ್ಪ ಫುಲ್ ಡೌನು. ಹೋಗ್ಬಿಡೋದೆ ಹಂಗೆ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ. ಇದಕ್ಕೆ ಹೇಳೋದು ಪ್ರಕೃತಿ ಸೌಂದರ್ಯದ ಮುಂದೆ ಏನೂ ಇಲ್ಲ ಅಂತ. ಇದನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಒಂಥರ ಖುಷಿ, ಒಂಥರ ಭಾಸ್ಕರ್ ಬ್ರೇ. ಇಷ್ಟೊತ್ತು ಗಂಟೆ ಟ್ರೆಕ್ಕಿಂಗ್ ಮಾಡ್ಕೊ ಬಂದರೂ ಅಷ್ಟೊಂದು ಸುಸ್ತೇನು ಅನ್ಸಲ್ಲ. ಸ್ಟಾರ್ಟಿಂಗು ಒಂದು 3-4 ಕಿಲೋಮೀಟ್ರು ಸ್ಟೀಪ್ ಐತೆ. ಅದಾದಮೇಲೆ ಇನ್ನು ಫ್ಲ್ಯಾಟ್ ಮತ್ತು ಸ್ಲೋಪು. ಅದಾದಮೇಲೆ ತಿರ್ಗಾ ನೀವು ರಿಟರ್ನ್ ಹತ್ಬೇಕಾರೆ
ನೀವೇನು ಸ್ಲೋಪ್ ಇಳ್ದಿರ್ತಾರೋ ಅದನ್ನ ತಿರ್ಗಾ ಹತ್ತಬೇಕು, ಅದೊಂದೇ ಅಷ್ಟೇ. ಇವಾಗ ಎತ್ತು ನೋಡಿ, ದೂರ ಕಾಣಿಸ್ತೈತೆ. ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೆ ಗೊತ್ತಿಲ್ಲ, ಆದರೆ ಇಲ್ಲಿಂದ ನೋಡೋಕೆ ಮಾತ್ರ ಬೆಂಕಿ, ಅದು ದೂರ ಕಾಣಿಸುತ್ತೆ. ಇದು ಬತ್ತಾ ಆ ಕಡೆ ಒಂದು ರೂಟು, ಈ ಕಡೆ ಒಂದು ರೂಟು ಇಳಿಯೋಕ್ಕೆ, ಅಂದರೆ ಫಾಲ್ಸ್ ಕೆಳಗಡೆ ಹೋಗೋಕ್ಕೆ. ಎಲ್ಲರೂ ಇಳಿತಾ ಇದ್ದೀವಿ. ಇನ್ನೂ ಫಾಲ್ಸ್ ಹತ್ರಕ್ಕೆ ಹೋಗಿಲ್ಲ. ಆ ಡೌನ್ ಹಿಡಿದ್ರೆ ಅಲ್ಲಿ ಸಿಕ್ಬಿಡ್ತದೆ. ಎಲ್ಲರೂ ಹಿಡ್ಕೊ ಹೋಯ್ತಾವ್ರೆ. ಇದು ಯಾವ ಕಡೆಗೆ ಹೋಯ್ತದೆ ಗೊತ್ತಾ? ಫಾಲ್ಸು ಈ ಕಡೆಗೆ ಹೋಯ್ತದೆ. ಫಾಲ್ಸ್ ಪಕ್ಕಕ್ಕೆ ಹೋಗ್ಬೇಕು. ನಡಿ ಅಲ್ಲಿ ಕಟ್ಬಿಡ್ಕೊಳ್ಳೋದು ಅಲ್ಲಿ. ಏನು ವ್ಯೂ ಗುರು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು, ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮಣಕುಣಿ. ಮಕ್ಕಳುಗಳು ಫಸ್ಟ್ ಟೈಮ್ ಬಂಡೇಜ ಫಾಲ್ಸಿಗೆ ಹೋಯ್ತಿರೋರು ಎಷ್ಟು ದೂರ ಅಂತ ಕೇಳ್ಕೊ ಹೋಯ್ತವ್ರೆ ಹೊರ್ತು ಒಟ್ಟಿನಲ್ಲಿ ಇಲ್ಲೇ ಹತ್ರ ಇದ್ದೀವಿ. ಈ ಕಲ್ಲುಗಳ ರೂಟ್ ಸಿಕ್ತು ಅಂದರೆ ಫಾಲ್ಸು ಸಿಕ್ತು ಅಂತಲೇ ಅರ್ಥ. ಬಾರೋ ಇಳಿಯತ್ ಕಣ, ಇನ್ನೇನು ಹತ್ತುತ್ತಿದ್ದ ಬಾ. ಫಾಲ್ಸ್ ನೋಡ್ಬೇಕಂದ್ರೆ ಇಳಿಬೇಕು ತಾನೆ. ಗೈಸ್ ನೀವೇ ನೋಡ್ಕೊಬಿಡಿ ಗೈಸ್, ಇವ್ರನ್ನ ಭತ್ತ ಎತ್ಕೊಬತ್ತೀನಿ ಅಂದವನೇ, ಅದಕ್ಕೆ ಹತ್ತುತ್ತಾ ಇದ್ದೀವಿ. ಹಿಂಗೆ ಇಲ್ಲಾಂದ್ರೆ ಇದು ಅಪ್ಪು ಹಿಂಗೆ ಬಂದು ಈ ಡೌನ್ ಹಿಂಗೆ ಇಳಿಬೇಕು ಫಾಲ್ಸ್ ಕಡೆಗೆ. ಈ ಫಾಲ್ಸ್ನ ಏನು ಡೌನ್ ಹಿಡಿತೀವೋ ತಿರ್ಗಾ ಹತ್ಬೇಕಾರೆ ಇದನ್ನೇ ಹತ್ಬೇಕು. ಅವನಿಗೆ ಇಂಟರ್ನೆಟ್ ಸಿಗ್ಬೇಕಲ್ಲ. ಫೈನಲಿ ಬಂಡೇಜ ಫಾಲ್ಸ್ ಹತ್ರ ಬಂದ್ಬಿಟ್ಟು ಕಷ್ಟಪಡ್ಕೊಂಡು ಎಲ್ಲರೂ ಹೊತ್ತಾಗಿ ಇನ್ನೂ ಕಷ್ಟಪಡ್ತಾವ್ರ ಹೊತ್ತಾಗಿ. ಮತ್ತೆ ಎಡಮುರಿ ಬಲ್ಮುರಿಗೆ ಹೋಗತ್ತಾನೆ. ಹಾ ಬಂಡಾಜಿ ಹತ್ರ ವ್ಯೂ ಪಾಯಿಂಟ್ ಹತ್ರ ಬಂದ್ಬಿಟ್ಟು ಅಲ್ಲೇ ವ್ಯೂ ಕಾಣಿಸ್ತೈತೆ. ನೀವು ಸ್ವಲ್ಪ ಫಾಗ್ ಕ್ಲಿಯರ್ ಆಗಿಬಿಟ್ಟಿದ್ರೆ ಕೆಳಗಡೆಗೆ ಫುಲ್ಲು ವ್ಯೂ ಕಾಣಿಸೋದು. ನೀರು ಸೌಂಡ್ ಅಂತೂ ಹೆವಿ. ಅಯ್ಯೋ ಕಾಲು ಮಾಡ್ಕೊಂಡಿದ್ರೆ ಕಣ್ಣು ನೆಲದ ಮೇಲೆ ಇರಲಿ, ಮೊಬೈಲ್ ಮೇಲೆ ಬೇಡ, ಎರಡೂ ಇದೆ ನಡ್ರಿ. ನೀರು ಜಾಸ್ತಿ ಬಿಡಲ್ಲ ತಾನೆ, ಇಷ್ಟೇ ತಾನೆ. ಅಲ್ಲಿ ಓಪನ್ ಮಾಡಬೇಡಿ ಅಂತ ಫೋನ್ ಹಾಕಿ. ಯಾ ಫೈನಲಿ ಬಂದ್ಬಿಟ್ಟ ಮುಂದೆ ಗುರು. ಹೆಂಗೆ ಬಂದ್ಬಿಟ್ಟ ನೋಡಿ ಎಲ್ಲ ಹೆಂಗೆ ಕೂತ್ಕೊಂಡಿದ್ದಾರೋ. ಸೆಕೆಂಡ್ ಟೈಮ್ ಅಪ್ಪ ಅಲ್ಲಿ ಮುಂದೆ ಅಲ್ಲಿ ಹೆಂಗಿದ್ದಲ್ಲ ಗೊತ್ತಿಲ್ಲ, ಅದನ್ನು ನೋಡಬೇಕು. ಅಯ್ಯಪ್ಪ ಅಲ್ಲಿ ಬಂಡಾಜೆ ಫಾಲ್ಸ್ ಫಸ್ಟ್ ಟೈಮ್ ಬಂದಾಗ ಇಷ್ಟು ವ್ಯೂ ಸಿಕ್ಕಿರಲಿಲ್ಲ. ಈ ಟೈಮ್ ಸಿಕ್ಬಿಟ್ಟೈತೆ, ಅದೇ ಒಂಥರ ಖುಷಿ ನನಗೆ. ಇವಾಗ ನೋಡೋಣ ಕೆಳಗಡೆಗೆ.
ನಾವು ಫಾಕ್ ಆದರೆ ಏನಾಗೈತೆ ಅಂದರೆ ಫಸ್ಟ್ ಟೈಮ್ ಹೋದಾಗ ಫಾಕ್ ತುಂಬ್ಕೊಬಿಟ್ಟು ಬಂದಾಗ ಫಾಕ್ ಕ್ಲಿಯರ್ ಇತ್ತು, ಇವಾಗ ಫಾಕ್ ತುಂಬ್ಕೊಬಿಟ್ಟು ಏನು ಮಾಡೋಕ್ಕಾಗಲ್ಲ. ಆದರೂ ಎಲ್ಲರೂ ಫೋಟೋ ತಗೊಂಡು ರೆಡಿ ಆಗೋದು. ಇಲ್ಲಿ ಎಷ್ಟು ಜನ ಅಲ್ಲಿ ನೋಡಪ್ಪ, ಅಲ್ಲಿ ಬುಕ್ ಮಾಡೋಕ್ಕೆ ಬೇರೆ ಬೈತಾವೆ. ಫಾಗು ಅಲ್ಲಿ ನೋಡು, ಅಲ್ಲಿಂದ ಕ್ಲಿಯರ್ ಆಯ್ತಾ ಫಾಗು? ಅದು ಕ್ಲಿಯರ್ ಆದರೆ ಅದ್ರೇ ಕಾಣಿಸ್ತಿದೆ. ಎಲ್ಲರೂ ಬಂದು ಫಾಲ್ಸ್ನ ನೋಡ್ಕೊಂಡು ಹಾಗೆ ಸ್ವಲ್ಪ ಫಾಗ್ ಹೋಗಿ ಅಂತ ಎಲ್ಲ ನೆಟ್ಕೊಂಡು ಆದಮೇಲೆ ಅಲ್ಲೇ ಕೂತ್ಕೊಂಡು ಏನಪ್ಪ ಆದರ್ಶ್ ಏನೋ ತೋರಿಸ್ತಿದ್ಯಾ? ಭಾಳೇನು ಏನು ಆದರ್ಶ್ ಇಲ್ಲೇ ನೋಡ್ಕೊಂಡು ಈಗ ತೋರಿಸಿ ನನ್ನ ಅಂತ ನೋಡಪ್ಪ ಆದರ್ಶ್. ಹರೀಶ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಹುಡುಗನ ಬೆಳೆಸಿ. ಆಮೇಲೆ ಭುವಿ ಕೆನ್ನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು ನನ್ನ ಎದೆಯ ತುಂಬ ಅವಳು ಬಂದ ಹೆಜ್ಜೆಯ ಗುರುತು ಹೆಜ್ಜೆಗೆಜ್ಜೆಯ ಸವಿಸತ್ತು ಪ್ರೇಮನಾದವೋ ಎದೆ ಮುಗಿಲಿನಲ್ಲಿ ರಂಗು ಚೆಲ್ಲಿ ನಿಂತಳು ಅವಳು ಬರೆದು ಹೆಸರ ಕಾಮನದು ಏನೋ ನೋಡಿಯೋ ಮುಂಗಾರು ಮಳೆಯೇ ನಿನ್ನ ಹನಿಗಳ ಮೇಲೆ. ಗುರು ಈ ಜಾಗದಲ್ಲಿ ಎಲ್ಲ ಪಾಪ ನೀರಲ್ಲಿ ಆಟ ಆಡ್ತಾವ್ರ ತೆಗಿ. ಬಾ ಆದರ್ಶ್ ಈ ಕಡೆ ಆಟ ಆಡ್ತಾರೆ. ಹಾಗೆ ಬಂಡಾಜಾಗಿ ಬಂದ್ಬಿಟ್ಟಾಗ ಎಲ್ಲ ಜಾಲಿ 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 ಮಾಡ್ತಾರೆ. ಜಾಲಿ 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 ಜಾಲಿ. ಇವಾಗ ಎಲ್ಲರೂ ಬಂಡಾಜ ಫಾಲ್ಸ್ನ ನೋಡ್ಕೊಂಡು ಒಂದು ಸ್ವಲ್ಪ ಗಂಟೆ ನೀರಲ್ಲಿ ಆಟ ಆಡ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಪಾಪ ಎಲ್ಲ ನೋಡ್ಕೊಂಡು ಕಷ್ಟಪಡ್ತಾವ್ರೆ. ಒಳಗಡೆ ನೋಡಬೇಕು ಏನೊಂದು ಗ್ಯಾಂಗು ಜಾಲಿ ಜಾಲಿ ಮಾಡ್ತಾವ್ರೆ ಕುತ್ಕೊಂಡು. ಮಳೆಗಾಲದಲ್ಲಿ ಆಡಿದ್ರೆ ಎಲ್ಲರೂ ಖಾಲಿ ಖಾಲಿ ಆಗ್ಬಿಟ್ಟಿರೋರು. ಬಂಡಾಜೆ ಹತ್ತತ್ರ ಒಂದು ಫುಲ್ಲು ಸ್ಲೋಪ್ ಬೆಟ್ಟ ಐತೆ. ಅದನ್ನ ಇಳ್ದಾದ್ಮೇಲೆ ತಿರ್ಗಾ ಅದನ್ನು ನೋಡ್ಕೊಂಡು ಹತ್ಬೇಕಾದ್ರೆ ಆಗೋ ಕೈ ಕಾಲು ನೋವು, ಅಯ್ಯೋ ದೇವ. ಅದೊಂದು ಹತ್ಬಿಟ್ರೆ ಇನ್ಯಾವುದಷ್ಟು ಕಷ್ಟ ಅಂತ ಅನ್ಸೋದೇ ಇಲ್ಲ. ಇನ್ನೆಲ್ಲ ಈ ಥರ ನಾರ್ಮಲ್ ಪೀಕ್, ಈ ಥರ ನಾರ್ಮಲ್ ವಾಕ್ ಮಾಡ್ಕೊಂಡು ಹೋಗ್ಬೋದು. 2 ಬೆಟ್ಟ ಕರೆಕ್ಟಾಗಿ ಹತ್ತಬೇಕು. ಹತ್ತಿದ್ರೆ ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಬೋದು. ಇವಾಗ ನಾನು ಒಬ್ಬನೇ ಹೋಗ್ತಾ ಇರೋದು. ಹಿಂದೆ 4 ಜನ ಬರ್ತಾರೆ, ಮುಂದೆ ಒಬ್ಬ ಹೋಗ್ಬಿಟ್ಟಾನೆ. ಇಲ್ಲಿ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.